ವಿಡಿಯೋ ಏನಕ್ಕೆ ಡಿಲೇ ಆಯ್ತು ಬ್ರೋ? ಬಿದ್ಬಿಟ್ರ ನಮ್ ಟೇಕೆ ಬ್ರೋ. ನಗೋ ಟೈಮಿಗೆ ನಗ್ಬೇಕು, ಅಳೋ ಟೈಮಿಗೆ ಅಳಬೇಕು, ಹೊಟ್ಟೆ ಹಸ್ದಾಗ ಊಟ ಮಾಡ್ತಾ ಇರ್ಬೇಕು. ಟೈಮ್ ಎಷ್ಟಾಯ್ತು? 1:30 ಸರ್. ಊಟ ಮಾಡೋ ಟೈಮ್ ತಾನೆ? ಊಟ ಮಾಡೋ ಟೈಮಲ್ಲಿ ಊಟ ಮಾಡ್ರಯ್ಯ ಬನ್ನಿ. ಯಾರ್ಯಾರು ಇದು ತನಕ NS 200 ಗಾಡಿಗಳನ್ನ ತಗೊಂಡಿದ್ದಾರೆ ಅವ್ರು ಯಾರು ಕಂಪ್ಲೇಂಟ್ ಮಾಡಿಲ್ಲ. ನಾವ್ ರೇಸ್ ಕೊಟ್ರೆ ಗಾಡಿ ಹೋಗುತ್ತೆ, ನಾವ್ ಬ್ರೇಕ್ ಹಾಕಿದ್ರೆ ಗಾಡಿ ನಿಲ್ಲುತ್ತೆ ಅಷ್ಟೇ. ನಿಮ್ಗೆಲ್ಲ ಇವಾಗ ಒಂದು ಡೌಟ್ ಬಂದಿರುತ್ತೆ, ಬ್ಲಾಕ್ ಕಲರ್ ಗಾಡಿ ಏನಕ್ಕೆ ಬ್ಲೂ ಆಯ್ತು ಅಂತ. ಅದೇ ಇವತ್ತಿನ ಮೇನ್ ಟಾಪಿಕ್ ಗುರು. ನಿಮ್ಗೆ ಏನ್ ತೃಪ್ತಿನೇ ಇಲ್ಲ ಅಲ್ವಾ? ಎಷ್ಟು ಉಜ್ಜಿದ್ರು 200 ರೂಪಾಯಿ ಅಣ್ಣ ಜಾಸ್ತಿ ಆಗೈತಾ ಪೆಟ್ರೋಲ್ ರೇಟ್? 107 ರೂಪಾಯಿ ಆಗ್ಬಿಟ್ಟಾಯ್ತಾ? ಕ್ರಾಶ್ ಆದ್ಮೇಲೆ ಹೆಲ್ಮೆಟ್ ಹಾಳಾಯ್ತು. ಇವತ್ತು ಹೊಸ ಹೆಲ್ಮೆಟ್ ಅಲ್ಲಿ ಮಾಡ್ತಾ ಇದೀನಿ. ನಮ್ಮ ಪ್ರೊಫೆಷನ್ ಅಲ್ಲಿ ತಲೆಗೆ ಏಟ್ ಬಿದ್ರು ಒಂದ್ ಪಕ್ಷ ತಡ್ಕೊಂಡ್ಬಿಡ್ಬೋದು, ಆದ್ರೆ ಕೈ ಕಾಲಿಗೆಲ್ಲ ಏಟ್ ಹಾಕ್ಬಿಟ್ರೆ ಏನು ಮಾಡಕ್ ಆಗೋದಿಲ್ಲ ಗುರು. ಹೆಲ್ಮೆಟ್ ಗಿಲ್ಮೆಟ್ ಹಾಕೋ ಓಡಾಡಿ ಎಲ್ಲಾ ಕಡೆ ಬೇಜಾನ್ ಆಕ್ಸಿಡೆಂಟ್ ಆಯ್ತಾ ಇದೆ. ಬೇರೆ ಅವ್ನ ಕಣ್ ದೃಷ್ಟಿ. ಈ ವಿಡಿಯೋ ಆಕ್ಚುಲಿ ಒಂದ್ ವಾರದ ಮುಂಚೆನೆ ಬರ್ಬೇಕಿತ್ತು, ಆದ್ರೆ ಆಕ್ಸಿಡೆಂಟ್ ಆಯ್ತು. ಇದು ಕೈ ಎತ್ತಕ್ ಆಗ್ತಿರಲಿಲ್ಲ, ಈಗ್ಲೂ ಆಗ್ತಿಲ್ಲ. ಡಾಕ್ಟ್ರು ಒಂದ್ 15 ದಿನ ಕಾರು ಗಾಡಿ ಓಡಿಸ್ಬೇಡಿ ಅಂತ ಹೇಳಿದಾರೆ. ಆದ್ರೆ ನನಗೆ ಈ ಗಾಡಿ ಫಿನಿಶ್ ಆದ್ಮೇಲೆ ಸುಮ್ನೆ ಇಟ್ಕೊಳಕ್ ಆಗೋದಿಲ್ಲ ಗುರು, ನಿಮಗ್ ತೋರ್ಸ್ಬಿಡ್ಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾ ಇದೀನಿ. ಕರ್ತವ್ಯ ನೀನ್ ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗು. ಕಾರ್ ಅಂತೂ ಓಡ್ಸಕ್ ಆಗೋದಿಲ್ಲ ಗುರು, ಕೈ ಮೇಲೆ ಹೆವಿ ಪ್ರೆಷರ್ ಬೀಳುತ್ತೆ. ಬೈಕು ಅಯ್ಯೋ ಬೈಕ್ ಓಡಿಸ್ಬೋದು, ಬಟ್ ಏನು ಅಂದ್ರೆ ಕೈ ಹಿಂಗೆ ಇರಬೇಕು. ಜಾಸ್ತಿ ಕ್ರಾಸು ಇರಬಾರ್ದು, ಜಾಸ್ತಿ ಹಂಸು ಇರಬಾರ್ದು. ಹಂಸ ಬಂತ ಖತಮ್. ಆಲ್ರೆಡಿ ನೀವೆಲ್ಲ ನನ್ನ ವಿಡಿಯೋದಲ್ಲಿ ನೋಡಿದೀರಾ ನನ್ನ ಗಾಡಿ ಡೆಲಿವರಿ ತಗೊಂಡಿರೋದು. 2 ತಿಂಗಳು ಮುಂಚೆ ನಾನು NS 200 ಬ್ಲಾಕ್ ಗಾಡಿನ ತಗೊಂಡಿದ್ದೆ. ನನ್ ಗೋಲ್ ಇದ್ದಿದ್ದೇನು ಅಂದ್ರೆ ಇದನ್ನ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಮತ್ತೆ ಒನ್ ಆಫ್ ದ ಮೋಸ್ಟ್ ಫೇಮಸ್ NS 200 ಮಾಡ್ಬೇಕು ಅಂತ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆಗಿದೆಯಾ ಅಂದ್ರೆ ಖಂಡಿತವಾಗ್ಲು, ಒನ್ ಆಫ್ ದ ಮೋಸ್ಟ್ ಫೇಮಸ್ ಆಗಿದೆಯಾ ಅಂದ್ರೆ ಈ ವಿಡಿಯೋ ಮಾಡಿದ್ಮೇಲೆ ಆಗುತ್ತೆ. 1313 ನಂಬರ್ ಹಾಕ್ಸಿದ್ದೆ. ಅದಾದ್ಮೇಲೆ ಸುಮಾರು ಮಾಡಿಫಿಕೇಶನ್ಸ್ ಗಳನ್ನ ಮಾಡಿದ್ದೀನಿ. ಎಷ್ಟೊಂದ್ ಜನ ಕಾಮೆಂಟ್ ಮಾಡ್ತಾ ಇದ್ರಿ ಏನೇನ್ ಮಾಡಿದೀರಾ ಒಂದ್ಸಲ ತೋರಿಸಿ ಅಂತ. ಅದಕ್ಕೋಸ್ಕರ ಇವತ್ತು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇದೀನಿ. ನೋಡಲ್ವಾ ಯೂಟ್ಯೂಬ್ ಎಲ್ಲ ನೀವು, ಟಿಪಿಕಲ್ ಕನ್ನಡಿಗ ಅಂತ. NS 200 ಅನ್ನೋದು ನಮ್ಮ ದೇಶದಲ್ಲಿ ಒಂದಾಗಿಂದ ಇಲ್ಲಿ ತನಕ ಮಾರ್ಕೆಟ್ ನ ವಿರಾಟ್ ಕೊಹ್ಲಿ ತರ ರೂಲ್ ಮಾಡ್ತಿದೆ. ಈ ಸೆಗ್ಮೆಂಟ್ ಅಲ್ಲಿ ಇಷ್ಟು ಚೆನ್ನಾಗಿರೋದು, ಇಷ್ಟು ಕ್ರೇಜಿ ಆಗಿರೋದು ಇನ್ನೊಂದು ಗಾಡಿ ಇಲ್ಲ. ಈ ಗಾಡಿನಲ್ಲಿ ಮುಂದ್ಗಡೆ 100 ಸೆಕ್ಷನ್ ಟೈರ್ ಬರ್ತಾ ಇತ್ತು, ಹಿಂದ್ಗಡೆ 130 ಸೆಕ್ಷನ್ ಟೈರ್ ಬರ್ತಾ ಇತ್ತು. ನಾನು ಮುಂದ್ಗಡೆ 110 ಸೆಕ್ಷನ್ ಮತ್ತೆ ಹಿಂದ್ಗಡೆ 150 ಸೆಕ್ಷನ್ ಟೈರ್ ನ ಹಾಕಿದ್ದೀನಿ. ಇದು ಸ್ಟಾಕ್ ರಿಮ್ ಅಲ್ಲಿ ಕೂರ್ತಾ ಇರ್ಲಿಲ್ಲ. ಏನಕ್ಕೆ ಅಂದ್ರೆ ಸ್ಟಾಕ್ ರಿಮ್ದು ಬಿಡ್ತ್ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ನಾನು ಡಾಮಿನರ್ ರಿಮ್ ನ ಇದಕ್ಕೆ ಹಾಕಿರೋದು. NS 200 ಅಲ್ಲಿ ಇನ್ನೊಂದು ಬ್ಯೂಟಿಫುಲ್ ವಿಚಾರ ಏನು ಅಂದ್ರೆ ಇದು ತನಕ ನಾನು 545 ಕಿಲೋಮೀಟರ್ ಓಡಿಸಿದ್ದೀನಿ. ನನಗೆ 40ರಿಂದ 45 ಕಿಲೋಮೀಟರ್ ಮೈಲೇಜ್ ಬಂದಿದೆ. ಇನ್ನ ಸರ್ವಿಸ್ ಕಾಸ್ಟ್ ಬಗ್ಗೆ ಮಾತಾಡಂಗೆ ಇಲ್ಲ, 1000 ರೂಪಾಯಿ ಒಳಗಡೆ ಆಗೋಗುತ್ತೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ನನಗೆ ಈ ಟೈರ್ಸ್ ವೀಲ್ಸ್ ಇಂದ ಪರ್ಫಾರ್ಮೆನ್ಸ್ ಬೇಕಾಗಿರ್ಲಿಲ್ಲ, ಸ್ಟೆಬಿಲಿಟಿ ಬೇಕಾಗಿರ್ಲಿಲ್ಲ. ಸ್ಟಾಕ್ ಗಾಡಿನಲ್ಲಿ ಅದೆಲ್ಲ ಅವಾಗ್ಲೇ ಇತ್ತು. ಮೇಜರ್ ಆಗಿ ನಾನು ಇದನ್ನ ಏನಕ್ಕೆ ಮಾಡಿದ್ದು ಅಂದ್ರೆ ಲುಕ್ಸ್ ಗೋಸ್ಕರ. ಬೆನ್ನ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದು. ಈ ಗಾಡಿ ತಗೊಳ್ಳೋದಕ್ಕೆ 2 ರೀಸನ್ ಇದೆ. ಒಂದು, ನನಗೆ ಇದೇ ಗಾಡಿ ಬೇಕಿತ್ತು. ಇನ್ನೊಂದು, ಇದಕ್ಕಿಂತ ಚೆನ್ನಾಗಿರೋ ಗಾಡಿ ಇನ್ ಯಾವ್ದಿದೆ ಗುರು. ಮಾರ್ಕೆಟ್ ಅಲ್ಲಿ ನೀವು ಕಂಪೇರ್ ಮಾಡಕ್ ಹೋದ್ರು 2 ಲಕ್ಷದ ಒಳಗಡೆ ಒಂದು 200cc 25 BHP ಕೊಡ್ತಾ ಇದಾರೆ ಅಂದ್ರೆ ಅದು NS 200. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಬಾಡಿ ತುಂಬಾನೇ ಮಸ್ಕ್ಯುಲರ್ ಆಗಿತ್ತು, ಟೈರ್ ಸ್ವಲ್ಪ ಚಿಕ್ಕದಾಗಿತ್ತು. ಅದಕ್ಕೇನೆ ನಾನು ಟೈರ್ ವೀಲ್ಸ್ ನ ಅಪ್ಗ್ರೇಡ್ ಮಾಡಿದೆ. ಇದರಲ್ಲಿ ನಮಗೆ ಟೋಟಲ್ ಕಾಸ್ಟ್ ಬಂದಿದೆ ಎಷ್ಟು ಅಂದ್ರೆ, ನೀವು ಡಾಮಿನರ್ ವೀಲ್ಸ್ ಗಳನ್ನ ತಗೊಂಡ್ರೆ 17,500 ಆಗುತ್ತೆ. ಜೊತೆಗೆ ಟೈರ್ಸ್ ಒಂದು 8,000 ಇದೆ, ಅಪ್ರಾಕ್ಸ್ 25,000 ಅಂತ ಅನ್ಕೊಳ್ಳಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬೈ. ಇನ್ನ ಇದ್ರಲ್ಲಿ ನಾನು ಏನ್ ಅಪ್ಗ್ರೇಡ್ ಮಾಡಿದೀನಿ, ಇದ್ಯಾವುದು ಕೂಡ ಪರ್ಫಾರ್ಮೆನ್ಸ್ ಗೆ ಅಂತ ಮಾಡಿದ್ದಲ್ಲ. ಮೋಸ್ಟ್ ಆಫ್ ದ ಅಪ್ಗ್ರೇಡ್ಸ್ ಕಾಸ್ಮೆಟಿಕ್ ಗೋಸ್ಕರ ಆಗಿದೆ. ಇನ್ನೊಂದಷ್ಟು ನನಗಿದು ಬೇಕಿತ್ತು ಅಂತ ಆಗಿದೆ. ನೆಕ್ಸ್ಟ್ ಇದ್ರಲ್ಲಿ ಮೇಜರ್ ಮಾಡಿಫಿಕೇಶನ್ ಆಗಿರೋದೇನು ಅಂದ್ರೆ ಹ್ಯಾಂಡಲ್ ಬಾರ್ದು. NS ಅಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರುತ್ತೆ. ನನಗೆ ಯೂಶಲಿ ಸ್ಪೋರ್ಟ್ಸ್ ಬೈಕ್ ಬಿಟ್ರೆ ಬೇರೆ ಗಾಡಿಗಳಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಗಳು ಇಷ್ಟ ಆಗೋದಿಲ್ಲ. ನೇಕೆಡ್ ಗಾಡಿಗಳಿಗೆ ಅಪ್ರೈಟ್ ಹ್ಯಾಂಡಲ್ ಬಾರ್ ಸೆಕ್ಸಿ ಆಗಿ ಕಾಣೋದು. 2013 ಅಲ್ಲಿ ನಾನು ಕ್ರಿಕೆಟ್ ಆಡಕ್ ಹೋಗಿದ್ದೆ. ಅವಾಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ಆದಿತ್ಯ ಭಾರದ್ವಾಜ್ ಅಂತ. ಅವ್ನ್ ಬಂದ್ಬಿಟ್ಟು ಒಂದ್ ಒಳ್ಳೆ ಗಾಡಿ ತಗೋಬೇಕು ಗುರು, 200cc ನಲ್ಲಿ ಒಂದು ಗಾಡಿ ತಗೊಳ್ಳೋಣ, ನಾನು NS ತಗೋತೀನಿ, ನೀನು NS ತಗೋ ಅಂತ ಹೇಳಿದ್ದ. ನಾನು ಅವಾಗ NS ತಗೊಳ್ಳಿಲ್ಲ, ಡ್ಯೂಕ್ 200 ತಗೊಂಡಿದ್ದೆ. ಅವನು NS 200 ತಗೊಂಡ. ನನ್ನ ತಲೆನಲ್ಲಿ ಇದ್ದಿದ್ದೇನು ಅಂದ್ರೆ ಡ್ಯೂಕ್ 200 ಕ್ರೇಜಿ ಗಾಡಿ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತ. ಆದ್ರೆ ಅವನು NS 200 ಅಲ್ಲಿ ಡ್ಯೂಕ್ 200 ನ ಒಡೆದು ಮಲಗಿಸ್ಬಿಡ್ತಾ ಇದ್ದ. ನನಗೆ ಪರ್ಸನಲ್ ಚಾಯ್ಸ್, ಪರ್ಸನಲ್ ಕನೆಕ್ಷನ್ ಅನ್ನ ಬಿಟ್ಟು NS 200 ಬಗ್ಗೆ ಮಾತಾಡೋದಾದ್ರೆ ಈ ಗಾಡಿನಲ್ಲಿ ಹೆವಿ ಪೊಟೆನ್ಶಿಯಲ್ ಇದೆ ಗುರು. ಇದನ್ನ ನೀವು ಟೂರಿಂಗ್ ಬೈಕ್ ಆಗಿ ಯೂಸ್ ಮಾಡಬಹುದು, ಸಿಟಿ ಬೈಕ್ ಆಗಿ ಯೂಸ್ ಮಾಡಬಹುದು, ಟ್ರ್ಯಾಕ್ ಗೆ ಎತ್ಕೊಂಡು ಹೋಗ್ಬೋದು. ಲಿಟರಲಿ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಗಾಡಿ ಇದು. ಇದರಲ್ಲಿ ಒಂದು ಹ್ಯಾಂಡಲ್ ಬಾರ್ ಕನ್ವರ್ಷನ್ ಕಿಟ್ ಬರುತ್ತೆ, ಅದಕ್ಕೆ ಆಲ್ಮೋಸ್ಟ್ 1,600 ರೂಪಾಯಿ ಆಗುತ್ತೆ. ಇನ್ನ ಹ್ಯಾಂಡಲ್ ಬಾರ್ ಗೆ 1000ದಿಂದ 1,200 ರೂಪಾಯಿ ಆಗುತ್ತೆ. ನನ್ನ ಹತ್ರ ಆಲ್ರೆಡಿ ಒಂದು ಹ್ಯಾಂಡಲ್ ಬಾರ್ ಇತ್ತು, ಅದು ಡ್ಯೂಕ್ 390. ಇದರಲ್ಲಿ ಪ್ರೋ ಟೇಪರ್ ಹ್ಯಾಂಡಲ್ ಬಾರ್ ನ ಹಾಕಿರೋದು ಸ್ಟಂಟ್ ಬಿಲ್ಡ್ ಮಾಡುವಾಗ. ಸೊ ಈ ಗಾಡಿನಲ್ಲಿ ಇದ್ದಂತ ಹ್ಯಾಂಡಲ್ ಬಾರ್ ನ NS 200 ಹಾಕಿದ್ದು. ನೀವೇನಾದ್ರೂ ಈ ಮಾಡ್ ಮಾಡಿಸ್ತೀರಾ ಅಂದ್ರೆ ಹತ್ತತ್ರ 2,500ರಿಂದ 3,000 ರೂಪಾಯಿ ಆಗುತ್ತೆ. ನನಗೆ ಅವಾಗ ಕಾಲೇಜ್ ಅಲ್ಲಿ ಯಾರ್ಯಾರು ಫ್ರೆಂಡ್ಸ್ ಇದ್ರು, ಇವಾಗ ರಿಯಲ್ ಲೈಫ್ ಅಲ್ಲಿ ಯಾರ್ಯಾರು ಫ್ರೆಂಡ್ಸ್ ಇದಾರೆ, ಎಲ್ರಿಗೂ ಬೈಕ್ ಗಳು ಅಂದ್ರೆ ಇಷ್ಟ, ಕಾರ್ ಗಳು ಅಂದ್ರೆ ಇಷ್ಟ. ಅವಾಗಿನ
ಟೈಮ್ ಅಲ್ಲಿ ನನಗೆ ಕಾಲೇಜಲ್ಲಿ ಫ್ರೆಂಡ್ ಆಗಿದ್ದು ನಿರಂಜನ್ ಮತ್ತೆ ಆದಿತ್ಯ ಭರದ್ವಾಜ್. ಹ್ಯಾಂಡಲ್ ಬಾರ್ ಸ್ವಾಪ್ ಮತ್ತೆ ವೀಲ್ ಸ್ವಾಪ್ ನ ಮಾಡಿದ್ದು ಮೋಟೋ ಸೋಲ್ಸ್ ಮೈಸೂರಲ್ಲಿ. ಶ್ರೇಯಸ್, ಮಹೇಶ್ ಅಣ್ಣ, ಅಭಿ ಅವರು ಕ್ರೇಜಿ ಆಗಿ ಕೆಲಸ ಮಾಡ್ಕೊಟ್ರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ ಯಾರು. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಬರೀ ಗಾಡಿ ತಗೋಬೇಕು ಅಂತ ಇತ್ತು. ಆ ದಿನೇ ನನ್ನ ತಲೆಗೆ ತುಂಬಿಸಿದ್ದು ಬರೀ ಗಾಡಿ ತಗೊಂಡ್ರೆ ಆಗೋದಿಲ್ಲ, ನಿನ್ ಗಾಡಿ ಯುನೀಕ್ ಆಗಿರ್ಬೇಕು, ಒನ್ ಆಫ್ ಒನ್ ಆಗಿರ್ಬೇಕು, ನೋಡಿದ್ರೆ ಜನ ಬಾಯ್ ಮೇಲೆ ಬೆರಳು ಇಟ್ಕೋಬೇಕು ಅಂತ. ಇನ್ನ ಇದ್ರಲ್ಲಿ ಬೇರೆ ಏನೇನ್ ಕೆಲಸ ಆಗಿದೆ ಇದೆಲ್ಲ ನಮ್ಮ ಪವರ್ ಆಡ್ ಅಲ್ಲೇ ಆಗಿರೋದು. ಫಸ್ಟ್ ನೋಡಿದ್ರೆ ಇದ್ರಲ್ಲಿ ಸ್ಯಾರಿ ಗಾರ್ಡ್ ಕಾಣಿಸ್ತಾ ಇಲ್ಲ, ಹಿಂದ್ಗಡೆ ಫುಟ್ ರೆಸ್ಟ್ ಇಲ್ಲ, ಟೈರ್ ಹಗ್ಗರ್ ಇಲ್ಲ, ಮಡ್ ಗಾರ್ಡ್ ಇಲ್ಲ, ಫೆಂಡರ್ ಇಲ್ಲ, ಎಲ್ಲ ತೆಗೆದಾಕ್ಬಿಟ್ಟಿದೀನಿ. ಇದರಿಂದ ಹಿಂದ್ಗಡೆ ಒಂದು ಕ್ಲೀನ್ ಲುಕ್ ಬರುತ್ತೆ. ಮೇನ್ ಆಗಿ ಗಾಡಿನಲ್ಲಿ ಸೆಕ್ಸಿಯಸ್ಟ್ ಪಾರ್ಟ್ ಏನ್ ಗೊತ್ತಾ, ಇದು ಗುರು. ಹಿಂದ್ಗಡೆಯಿಂದ ಇವಾಗ ನೋಡಿದ್ರೆ ದೊಡ್ಡ ವೀಲ್ ಇದೆ, ಟೈಡಿ ಇದೆ. ಇದನ್ನ ಸ್ಕಿಡ್ ಇಂದ ತರಿಸಿದ್ದು. ಸೊ ಇವತ್ಗೂ ನಾನು ಯಾವ್ದೇ ಗಾಡಿ ತಗೊಂಡ್ರು, ಯಾವ್ದೇ ಕಾರ್ ತಗೊಂಡ್ರು ಯುನೀಕ್ ಆಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಯುನೀಕ್ ಆಗಿರ್ಬೇಕು ಅಂತ ಆಕ್ಚುಲಿ ಮಾಡಿಫೈ ಮಾಡ್ತೀನಿ. ನಂಬರ್ ಇಂದ ಹಿಡಿದು ಕಲರ್ ತನಕ ಆಗಿರ್ಬೋದು ಅಥವಾ ಪಾರ್ಟ್ಸ್ ಗಳಾಗಿರ್ಬೋದು ಎಲ್ಲ ಚೇಂಜ್ ಮಾಡ್ತಾನೆ ಇರ್ತೀನಿ. ಈ ಹುಚ್ಚು ಶುರು ಆಗಿದ್ದೆ ಅವನಿಂದ. ಇನ್ನ ಈ ಕಲರ್ ಬಗ್ಗೆ ಮಾತಾಡೋದಾದ್ರೆ ಇದು ಸ್ಟಾಕ್ ಬ್ಲಾಕ್ ಕಲರ್ ಇದ್ದಿದ್ದು. ಬ್ಲೂ ಹೆಂಗಾಯ್ತು ಅಂದ್ರೆ ಇದನ್ನ ನಾವು ರೀಪೇಂಟ್ ಮಾಡಿಲ್ಲ, ವ್ರಾಪ್ ಮಾಡಿರೋದು. ನೆಕ್ಸ್ಟ್ ಇದೇ ಕಲರ್ ಪೇಂಟ್ ಮಾಡ್ಕೊಡ್ತೀರಾ? ಬ್ಲಾಕ್ ಚೆನ್ನಾಯ್ತಾ, ಇದು ಚೆನ್ನಾಯ್ತಾ? ನೋಡಿ, ಈ ತರ ಕಲರ್ ವ್ರಾಪ್ ಗಳು ಬರುತ್ತೆ, ಇದನ್ನ ತೆಗೆದು ಗಾಡಿ ಮೇಲೆ ಹಾಕಿರೋದು. ಇಲ್ಲೊಂದು ಕಾರ್ದು ಬಾಡಿ ಪ್ಯಾನಲ್ ಗೆ ಮಾಡ್ತಾ ಇದೀವಿ ನೋಡಿ. ಇದು ಬ್ಲಾಕ್ ಕಲರ್ ಇದೆ ಅಲ್ವಾ, ರೆಡ್ ಕಲರ್ ಆಗುತ್ತೆ. ಸೊ ಇದೇನ್ ಕಲರ್ ಶಿಫ್ಟ್ ಆಗೋದಿಲ್ಲ, ನಾರ್ಮಲ್ ಬೇಸಿಕ್ ಬ್ಲೂನೇ ಇರೋದು. 2016-17 ಅಲ್ಲಿ ಆದಿತ್ಯನ್ಗೆ ಆಕ್ಸಿಡೆಂಟ್ ಆಯ್ತು ಗುರು. ಅವತ್ತೇ ಅವನು ನಾವೆಲ್ಲ ಕಳ್ಕೊಂಡಿದ್ದು. ಇವಾಗ್ಲೂ ಪ್ರತಿಯೊಂದು ಗಾಡಿ ಬಿಲ್ಡ್ ಮಾಡ್ಬೇಕಾದ್ರು, ಪ್ರತಿಯೊಂದು ಕಾರ್ ಬಿಲ್ಡ್ ಮಾಡ್ಬೇಕಾದ್ರು ನಮ್ಮ ಮೆಮೊರೀಸ್ ಅಲ್ಲಿ ಆದಿತ್ಯ ಇದ್ದೇ ಇರ್ತಾನೆ. ಆದ್ರೆ ನಾನೇನಕ್ಕೆ ಈ ಗಾಡಿನ ಬ್ಲೂ ಕಲರ್ ಮಾಡಿದೆ ಅನ್ನೋದಕ್ಕೆ ಒಂದು ಸ್ಟೋರಿ ಇದೆ. ನಿಮ್ಗೆ ಇಲ್ಲಿ ಇನ್ನೊಂದು ಗಾಡಿ ತೋರಿಸ್ತೀನಿ ನೋಡಿ. ಇದು ಸ್ವಲ್ಪ ಗಲೀಜಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಗಾಡಿಗೂ ಏನ್ ಸಂಬಂಧ ಅಂದ್ರೆ ಇದು 2014 RC 390 ಕಂಪ್ಲೀಟ್ ಆಗಿ ಕಸ್ಟಮ್ ಬಿಲ್ಡ್ ಮಾಡಿರೋದು. ಈ ತರ ಪವರ್ ರೈಡ್ ಬರೋಕ್ಕೂ ಮುಂಚೆ ಮನೆ ಗರಾಜ್ ಅಲ್ಲಿ ಬಿಲ್ಡ್ ಆಗಿರೋಂತ ಗಾಡಿ ಇದು. ಇದು ಮೆಮೊರಿಗೋಸ್ಕರ ಬಿಲ್ಡ್ ಮಾಡಿದಂತ ಬೈಕ್ ಇದು. ಇದರ ಹೆಸರು AB 390 ಅಂತ. ಇದು AB 200 ಅಂತ. ಅವಂದು ಬ್ಲೂ ಕಲರ್ ಪಲ್ಸರ್ NS 200. ನಮ್ಮ ಮನೆಯಲ್ಲಿ ಯಾವುದೇ ಗಾಡಿ ಅಥವಾ ಕಾರ್ ಬಂದ್ರು ಅದಕ್ಕೊಂದು ಪರ್ಪಸ್ ಇರುತ್ತೆ. ಈ ಗಾಡಿದು ಪರ್ಪಸ್ ಏನು ಅಂದ್ರೆ ಪ್ರತಿ ದಿನ ಇದನ್ನ ನಾವು ನಮ್ಮ ಗರಾಜ್ ಅಲ್ಲಿ ಅಥವಾ ಮನೆಯಲ್ಲಿ ನೋಡಿದಾಗ ನಮಗೆ ಆದಿತ್ಯಂದು ನೆನಪಾಗಬೇಕು. ಅವನ್ ವ್ಯಾಲ್ಯೂಸ್ ಏನೇನಿತ್ತು ಅದು ನಮ್ಗೆ ಮತ್ತೆ ಮತ್ತೆ ತಲೆಗೆ ಬರಬೇಕು ಅಂತ. ಇವರೇ ನಮ್ ರ್ಯಾಪ್ ಮಾಡಿದವರು, ಕುಶಲಕರ್ಮಿಗಳು. ಇಲ್ಲಿ ನೋಡಿ, ಇಲ್ಲಿ A ಇದೆ, ಇಲ್ಲಿ B ಇದೆ, B ಅಲ್ಲೇನೆ 2 ಇದೆ ನೋಡಿ, 200. ಬಟ್ ಅಸ್ ಎ ಬೈಕ್ ಅಂತ ನೋಡೋದಾದ್ರೆ NS 200 RCB ಇದ್ದಂಗೆ. ಸುಮಾರು ಜನಕ್ಕೆ RCB ಕಂಡ್ರೆ ಆಗೋದಿಲ್ಲ. RCB ನ ಎಷ್ಟೇ ಜನ ಹೆಂಗೆ ಹೇಟ್ ಮಾಡಿದ್ರು ಜಾಸ್ತಿ ಫ್ಯಾನ್ಸ್ ಇರೋದು ಅವ್ರಿಗೆನೆ. ಎಷ್ಟೇ ಜನ ಈ ಗಾಡಿನ ಎಷ್ಟೇ ಹೇಟ್ ಮಾಡಿದ್ರು ಜಾಸ್ತಿ ಫ್ಯಾನ್ಸ್ ಇರೋದು NS 200 ಗೆನೆ. ಈ ತಲೆಗೆ ಶೂಟ್ ಹೊಡಿಬೇಡ ಹೋಗ್ಲಿಂದ. ಈ ಗಾಡಿನ ಬಜಾಜ್ ಅವರು ಮಾರ್ಕೆಟ್ ಮಾಡೋದೇ ಬೇಡ ಗುರು. ಸುಮ್ನೆ ಕಲರ್ ಚೇಂಜ್ ಮಾಡಿ, ಪೇಂಟ್ ಸ್ಕೀಮ್ ಚೇಂಜ್ ಮಾಡಿ, ಪ್ರತಿ ವರ್ಷ ಹೊಸದು ಅಂತ ಬಿಡ್ತಾ ಇದ್ರು ನಮ್ ಜನ ತಗೋತಾನೆ ಇರ್ತಾರೆ. ನನಗೆ ಇವತ್ತಿಗೂ ಲೈಫ್ ಅಲ್ಲಿ ಯಾವ್ದೇ ಬ್ಲೂ ಪಲ್ಸರ್ ನೋಡಿದ್ರು ಆದಿತ್ಯನೇ ನೆನಪಾಗೋದು. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಗಳು ಇನ್ಮೇಲೆ ಈ ಗಾಡಿ ನೋಡಿದ್ರೆ ಅಥವಾ ಇನ್ಯಾವ್ದಾದ್ರು ಬ್ಲೂ ಪಲ್ಸರ್ ನೋಡಿದ್ರೆ ಪ್ರಾಬಬ್ಲಿ ನಿಮ್ಗೂ ಆದಿತ್ಯನೇ ನೆನಪಾಗ್ತಾನೆ. ಅವನ ಆಸೆನೂ ಅದೇ ಇದ್ದಿದ್ದು ಗುರು. ಅವನ ಗಾಡಿ ಮೇಲೆ ಇರುವಂತ ಪ್ಯಾಷನ್ ಅನ್ನ ಜನ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ. ಇನ್ನೊಂದಷ್ಟು ಜನ ಅವ್ರ ಗಾಡಿ ಪೊಟೆನ್ಶಿಯಲ್ ನ ಅರ್ಥ ಮಾಡ್ಕೊಂಡು ಟೇಸ್ಟ್ಫುಲ್ ಆಗಿ ಅವ್ರ ಗಾಡಿಗಳನ್ನ ಮಾಡಿಫೈ ಮಾಡ್ಬೇಕು ಅಂತ. ಮಾರ್ಕೆಟ್ ಅಲ್ಲಿ ಜನ ಸುಮಾರು ಗಾಡಿಗಳನ್ನ ನೋಡ್ಬೇಕಾದ್ರೆ ಒಂದು ಅವ್ರಿಗೆ ಕ್ವೆಶನ್ ಇರುತ್ತೆ, ನಾನು ಏನಕ್ಕೆ ಈ ಗಾಡಿ ತಗೋಬೇಕು ಅಂತ. ಆದ್ರೆ NS ಗಾಡಿ ತಗೋಬೇಕಾದ್ರೆ ವೈ NS ಅಂತ ಕ್ವೆಶನ್ ಬರೋದೇ ಇಲ್ಲ ಗುರು ಜನಕ್ಕೆ. ಇದ್ರಲ್ಲಿರುವಂತ ಎಂಜಿನ್ ಸ್ಮೂತ್ ಆಗಿದೆ, ಇದ್ರಲ್ಲಿರುವಂತ ಎಫಿಷಿಯನ್ಸಿ ಕ್ರೇಜಿ ಆಗಿದೆ, ಇದರಲ್ಲಿರುವಂತ ಪರ್ಫಾರ್ಮೆನ್ಸ್ ಅಲ್ಟಿಮೇಟ್ ಆಗಿದೆ, ಇದ್ರ ಮೇಂಟೆನೆನ್ಸ್ ಕಾಸ್ಟ್ ಅಫೋರ್ಡೆಬಲ್ ಆಗಿದೆ. ನನಗೆ ಆದಿತ್ಯ ಪರಿಚಯ ಆಗಿದ್ದು 2013 ಅಲ್ಲಿ, ಅವನ್ ಗಾಡಿ ತಗೊಂಡಿದ್ದು 2013 ಅಲ್ಲಿ. 2026 ಗೆ 13 ವರ್ಷ ಆಯ್ತು. ಇಷ್ಟು ವರ್ಷ ಆದ್ರೂ NS 200 ಅಲ್ಲಿ ಇರುವಂತ ಕದರ್ ಚೇಂಜ್ ಆಗಿಲ್ಲ. ಪ್ರಾಬಬ್ಲಿ NS 200 ಒಂದೇ ಗಾಡಿ ಅನ್ಸುತ್ತೆ ಆ ಲೆಗಸಿನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರೋದು. ಸುಮಾರು ಜನ ನೋಡಿದೀನಿ ಗುರು, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತ ರೀಸನ್ ಗೆ ಸೆಲ್ಫಿ ತಗೊಂಡು ಮನೆಗೆ ಬಂದು ನನ್ ಜೊತೆ ವಿಡಿಯೋ ಮಾಡಿ ಅದರಿಂದ ಕಾಸ್ಟ್ ಮಾಡ್ಕೊಂಡು ಆಮೇಲೆ ನನ್ನನ್ನೇ ಕೆಟ್ಟೋನ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಇವತ್ಗೂ ನಂದು ಆದಿತ್ಯಂದು ಒಂದು ಫೋಟೋ ಜೊತೆಲಿಲ್ಲ ಗುರು. ಈ ತರ ಸುಮಾರು ಜನ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರೋರಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಬಿಟ್ಟು ಹೊರಗಡೆ ಇರೋರಾಗಿರ್ಬೋದು. ನಮ್ಮಿಬ್ರದ್ದು ಜೊತೆಗೆ ಒಂದು ಫೋಟೋ ಇರೋದಿಲ್ಲ. ಆದ್ರೆ ಏನಾದ್ರೂ ಕಷ್ಟ ಅಂತ ಬಂದಾಗ ಫೋನ್ ಮಾಡಿದ್ರೆ ಒಬ್ರಿಗೊಬ್ರು ಇರ್ತೀವಿ. ನಿಮ್ಮ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ಜೊತೆಗೆ ನಿಲ್ದೇ ಇರೋಂತ ಫ್ರೆಂಡ್ ನ ಇಟ್ಕೊಂಡ್ರು ಪರವಾಗಿಲ್ಲ. ಆದ್ರೆ ಕಷ್ಟಪಟ್ಟು ನಿಮ್ಮ ಕಾಲ್ ಮೇಲೆ ನೀವು ನಿಂತಿರೋದನ್ನ ನೋಡಿ ತಡೆಯಕ್ಕಾಗದೆ ತುಳಿಯಕ್ಕೆ ಟ್ರೈ ಮಾಡುವಂತ ನಮ್ಮ ಕರಾಮ್ ಫ್ರೆಂಡ್ಸ್ ಗಳನ್ನ ಯಾವತ್ತೂ ಇಟ್ಕೋಬೇಡಿ. ಎಕ್ಸ್ರೇ ರಿಪೋರ್ಟ್ ಎಲ್ಲ ನಾರ್ಮಲ್ ಆಗೇ ಇದೆ ಗುರು, ಅಂತ ಏನ್ ಸಿವಿಯರ್ ಡ್ಯಾಮೇಜ್ ಅಂತೂ ಆಗಿಲ್ಲ. ಆದ್ರೆ ಒಂದಷ್ಟು ದಿನ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ರೆಸ್ಟ್ ತಗೊಂಡ್ಬಿಡೋಣ ಅಂತ ಅನ್ಸುತ್ತೆ, ಆದ್ರೆ ಕ್ವಿಟ್ ಮಾಡಕ್ ಆಗ್ತಿಲ್ಲ. ಕನ್ಸಿಸ್ಟೆನ್ಸಿ ಹೋಗ್ಬಾರ್ದಲ್ಲ ಗುರು, ಅದಕ್ಕೆ ಇನ್ನ ಸ್ವಲ್ಪ ದಿನ ಅಷ್ಟೇ ಕ್ರೇಜಿ ಆಗಿರುವಂತ ವಿಡಿಯೋಗಳನ್ನ ಹಾಕಕ್ ಶುರು ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ.